ಏನ್ರಿ ಗೌಡ್ರೆ ಇವತ್ತು ಚೆನ್ನಾಗಿ ಮಳೆ ಬರಂಗಿತ್ತಲ್ವಾ? ಉಕ್ಕಂಡ್ಲಗಿರಿಯಾ ಏನ್ ಹಾಕಿದ್ದೀರಿ ಗೌಡ್ರೆ? ರಾಗಿ ಹಾಕ್ಸಿದೀನಿ ಕಣಪ್ಪ ಅತ್ಲಾಗೆ ಹೊಲಕ್ಕೆ. ನೀವೇನ್ ಹಾಕಿದ್ದೀರಿ ಶೆಟ್ರೆ ತೋಟಕ್ಕೆ? ಅಡಿಕೆನ ತೆಂಗ? ಒಂದು ಸ್ವಲ್ಪ ಅಡಿಕೆ, ಒಂದು ಸ್ವಲ್ಪ ತೆಂಗು, ಆಮೇಲೆ ಮಾವಿನ ಮರ, ಆಲದ ಮರ ಇವನ್ನೆಲ್ಲ ಹಾಕಿದೀನಿ ಕಣಪ್ಪ. ಒಂದು ಅಳಸಿಬೇಕಾಯಿ ಮರ, ಇಂಥವು ಹಣ್ಣು ಪಣ್ಣವೆಲ್ಲ ಹಾಕಿದ್ದೀನಿ. ನಿಮ್ದೆ ಬಿಡ್ರಿ ಗೌಡ್ರೆ ಶೆಟ್ರೆ, ಪರವಾಗಿಲ್ಲ. ಹೆಂಗೋ ಹೊಲ್ದಲ್ಲಿ ಒಂಚೂರು ಅದು ಇದು ಬೆಳ್ಕೊಂಡಿರ್ತೀರ. ನಮ್ಮಂಥವ್ರದ್ದೇ ಕಷ್ಟ. ಹೊಲಿಲ್ಲ ಏನಿಲ್ಲ. ಹಾಕ್ಲ ಮಲ್ಯ ಹಂಗಂದಿಯ ನೀನು? ನಿನ್ ದುಡ್ಮೇನು ಭಾರಿ ಮಸ್ತ್ ಐತೆ, ಸುಮ್ಮನೆ ಇರು. ಏನು ಮಸ್ತ್ ಏನೋ ಬಿಡ್ರಿ ಅಣ್ಣರೇ. ಎಲ್ಲಿ ಇತ್ತೀಚೆಗಂತೂ ಬಾಡಿಗೆನೆ ಬತ್ತಾಯಿಲ್ಲ ಗಾಡಿಗೆ. ಮುಖಂಡ್ರಿ ಶೆಟ್ರೆ, ಅವನದು ಯಾಕೋ ಒಂಚೂರು ಕೆಲಸ ಡೌನ್ ಆಯ್ತೆ, ನೋಡ್ಬೇಕು ಮುಂದಕ್ಕೆ. ಹೌದೇನೋ ಗಿರಿಯಾ? ಸರಿ ತಾಳಪ್ಪ, ಯಾವ್ದಾರ ಬಾಡಿಗೆ ಗಿಡಿಗೆ ಇದ್ದರೆ ಬೇರೆ ಯಾರಿಗೂ ಹೇಳಲ್ಲ, ನಿಂಗೆ ಹೇಳ್ತೀನಿ. ನಮ್ಮ ಅಣ್ಣ ತಮ್ಮದಿರ್ಗೂ ಹೇಳ್ತೀನಿ, ಇಲ್ಲೇ ಹೇಳ್ರೋ ಗಿರಿಯಣ್ಣಂಗೆ ಅಂತ. ಅಷ್ಟು ಮಾಡಿ ಶೆಟ್ರೆ, ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳ್ರಿ ಒಂಚೂರ. ನಾನೇ ಹೊಡಿತೀನಿ ಬಾಡಿಗೆಯ. ಭಾರಿ ಕಷ್ಟ ಐತೆ ಜೀವನ ಮುಂದಕ್ಕೆ. ಮಕ್ಕಳು ಸ್ಕೂಲು ಪಾಲು ಅಂದ್ಕೊಂಡು ಭಾರಿ ಕಷ್ಟ ಐತೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಮಗಳು? ಓ, ಒಂದು ಸಣ್ಣದು ಈಗ ಈ ವರ್ಷ ಅಲ್ಲ ಮುಂದೆ ವರ್ಷಕ್ಕೆ ಹಾಕ್ಬೇಕು. ಇನ್ನೊಬ್ಳು 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಏನ್ರಿ ಗೌಡ್ರೆ ಇಷ್ಟೊಂದು ಫೀಸು? ಯಪ್ಪ ದೇವ್ರೆ, ನಾವು ಓದ್ಸೋಕ್ಕೆ ಎಷ್ಟು ದುಡಿದ್ರೂ ಸಾಲಲ್ಲ. ಏನೋ ನಮ್ಮ ಮಕ್ಕಳು ನಮ್ಮಂಗೆ ಆಗಬಾರ್ದು ಅಂತ ಇಷ್ಟು ಕಷ್ಟಪಟ್ಟು ಇಲ್ಲಿ ದುಡ್ಡು ತಗೊಂಡೋಗ ಸ್ಕೂಲಿಗೆ ಸುರಿಯೋದೆಯ. ಮುಖಂಡ್ಬಿಡಪ್ಪ, ಅದೇನೋ ನಿಜ. ಮಕ್ಳನ್ನ ಓದಿಸಿ ಒಂದು ದಡ ಮುಟ್ಸೋ ಹೊತ್ತಿಗೆ ಮಕ್ಳಿಗೆ ಚಡ್ಡರಿಯುತ್ತೆ ಗ್ಯಾರಂಟಿ. ಏನೋ ಮತ್ತೆ ಈ ನಡಿಕೊಂಡು ಫೀಸ್ ಅಂದರೆ, ಇನ್ನು ಈಗ LKGಗೆ ಹಚ್ಚಿರಲ್ಲ, ಅಲ್ಲೇ 20,000, 30,000, 40,000 ಫೀಸು. ಎಲ್ಲಿಂದ? ಅದು ಫೀಸಿಗೆ ಬೇರೆ, ಬುಕ್ಸಿಗೆ ಬೇರೆ, ಬಟ್ಟೆಗೆ ಬೇರೆ. ಫೀಸೇ 30,000 ಇರುತ್ತೆ. ಇನ್ನು ಬುಕ್ಸು ಬಟ್ಟೆ ಅಂದ್ಕೊಂಡು ಇನ್ನೊಂದು 10,000. ಇವ್ರು ಓದು ಮುಗಿಸೋ ಹೊತ್ತಿಗೆ ಪೆನ್ಸಿಲ್ಲು ಅವು ಇವು ಅಂದ್ಕೊಂಡು ಏನು ಕಮ್ಮಿ ತಲೆ ತಿಂತವೇನಪ್ಪ. ಮನೆಗೆ 2 ಮಕ್ಳಿದ್ರೆ ಓದ್ಸೋ ಹೊತ್ತಿಗೆ ಅಷ್ಟೇ. ಯಾಕ್ರಲ್ಲ? ಯಾಕೆ ನಮ್ಮೂರಲ್ಲಿ ಏನು ಗೌರ್ಮೆಂಟ್ ಸ್ಕೂಲ್ ಇಲ್ವೇ? ತಗೊಂಡೋಗಿ ಅಲ್ಲಿಗೆ ಹಾಕ್ಬೇಕಪ್ಪ ಮಕ್ಳನ್ನ. ನಿಮಗೂ ಕೊಬ್ಬು ಜಾಸ್ತಿ ತಾಡ್ರಿ, ದುಡ್ದು ಮುಕ್ಳಾರೆ ತಗೊಂಡೋಗಿ ಅಲ್ಲಿಗೆ ಹಚ್ಚ್ರಿ ನಿಮಗೆ. ಆವಾಗಲೇ ನಿಮಗೆ ಬುದ್ಧಿ ಬರೋದು. ಯಾಕೆ ನಮ್ಮ ಹುಡುಗರೆಲ್ಲ ಓದ್ತಾ ಇಲ್ವ ಗೌರ್ಮೆಂಟ್ ಸ್ಕೂಲಲ್ಲಯ್ಯ? ಎಂತ ಚಂದ ಓದ್ತಾ ಇದ್ದಾವೆ. ಅಯ್ಯೋ ಗೌಡ್ರೆ, ನಾನು ನಮ್ಮನೆ ನಾಯಿಗೆ ಅದನ್ನೇ ಹೇಳ್ತೀನಿ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಕಣೆ, ಹಾಕೋಣ. ಸುಮ್ಮನೆ ಯಾಕೆ ಬರೋನ ಕಾಸನ್ನು ತಗೊಂಡೋಗಿ ಅಲ್ಲಿಗೆ ಸುರಿಯೋದಾಯ್ತಲ್ಲ ನಮ್ಮ ಮನೆ ಬರ. ಬೇಡ ಕಣೆ ಅಂತೀನಿ. ಅವಳು ಕೇಳಬೇಕಲ್ಲ ಗೌಡ್ರೆ, ಏನು ಮಾಡೋಣ, ಕುಣಿತಾಳೆ. ಬೇಡ ನನ್ನ ಮಕ್ಳು ಅಲ್ಲೇ ಓದಬೇಕು ಅಂತ ಒಂದೇ ಸಮ ಮನೇಲಿ ಕಿರಿಕಿರಿ ಮಾಡ್ತಾಳತ್ಲಾಗಿ. ಇನ್ನೇನು ಮಾಡೋಣ ನಾನುವೇ. ಅಯ್ಯೋ, ನಮ್ಮನೆ ಶಾಂತನೂ ಹಂಗೆ ಆಡ್ತಾಳೆ. ನಾನೇನು ಸುಮ್ಮನೆ ತಗೊಂಡೋಗಲ್ಲಿ ಹಾಕ್ತೀನ? ಸುಮ್ಮನೆ ಅಂತ ಹೇಳಿ ಇದು ಮಾಡ್ತೀನಿ. ಹೋಗಿ ಅಲ್ಲೇ ಹಾಕ್ಬರಲ್ವ ನಾನು ಗೌರ್ಮೆಂಟ್ ಸ್ಕೂಲ್ಗೆ? ಹ್ಞೂ ಗೌಡ್ರೆ, ನಮ್ಮನೆ ಪಾರಿ ಏನಂಗೆಲ್ಲ ಇದು ಮಾಡಲ್ಲ. ಅಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ರಿ. ಎಲ್ಲಿ ಓದೋರು ಹೆಂಗಿದ್ರು ಓದ್ತಾವ ಮಕ್ಕಳು. ಎಲ್ಲಿ ಓದಿದ್ರೇನು, ಓದೋದು ತಾನೇ ಮುಖ್ಯ. ನಮ್ಮ ಗೌರ್ಮೆಂಟ್ ಸ್ಕೂಲು ಚೆನ್ನಾಗೇ ಹೇಳ್ಕೊಡ್ತಾರೆ ಅಂತೇಳಿ ಅವಳೇ ಹೇಳ್ತಾಳೆ. ಅಯ್ಯೋ ನಮ್ಮನೆಯವಳು ಏನು ನನ್ನ ಮಕ್ಳು 2 ಅಲ್ಲೇ ಹುಚ್ಚೋಗ್ಬೇಕು ಇಂಗ್ಲೀಷ್ನಲ್ಲಿ ಅಂತ ಸಾಯ್ತಾಳೆ ಹಂಗೆ. ಎಷ್ಟು ಹೇಳಿದ್ರು ಕೇಳಲ್ಲ ಕಣ್ರಿ ಗೌಡ್ರೆ ಶೆಟ್ರೆ. ಈ ಸತಿ ಅಂತೂ ನಾನಂತೂ ಅಲ್ಲಿ ಹಾಕಲ್ಲ, ತಗೊಂಡೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು. ಅವಳು ಏನಾರ ಬಡ್ಕೊಳ್ಳಿ, ನನ್ನ ಕೈಲಿ ಆಗಲ್ಲ. ಏನು ವಯಸ್ಸು ಬರ್ತತೆ ಅಂದ್ರಿ ಗೌಡ್ರೆ? ನಾನೇ ಮೂಟೆ ಹೊತ್ತು ಹಾಕ್ಬೇಕು ಗಾಡಿಗೆ. ನಾನು ಒಬ್ರು ಆಳ್ನು ಇಟ್ಕೊಳಲ್ಲ, ದುಡ್ಡು ಕೊಡಬೇಕಾಗುತ್ತೆ ಅಂತ. ಎಲ್ಲ ಕೆಲಸ ನಾನು ಒಬ್ಬನೇ ಮಾಡಬೇಕು. ಆಗಲ್ಲ. ಡ್ರೈವಿಂಗು ನಾನೇ ಮಾಡಬೇಕು, ಇತ್ಲಾಗೆ ಮೂಟೆಗಳ್ನು ನಾನೇ ಹೊತ್ತಾಕೊಬೇಕು. ಅಷ್ಟು ಮಾಡು ಗಿರಿ ಅಣ್ಣ, ಸುಮ್ಮನೆ ಏನಕ್ಕೆ? ಈಗಿನ್ನೇನು ಕಲ್ತಾವು ಮಕ್ಕಳು? ಈ 10ನೇ ಕ್ಲಾಸ್ ಮುಗಿಯೋವರೆಗೂ ಅದೇ ಎಬಿಸಿಡಿನಪ್ಪ. ಕಿರಿಯ ಹೋಗು, ನಿನ್ನಂಥವ್ರು ಇದ್ಬಿಟ್ರೆ ಅಷ್ಟೇ ಕತೆ. ನಿಮ್ಮಂಥವ್ರು ಬಿಟ್ರೆ ತಾನೇ ಎಲ್ಲ ಮಕ್ಕಳು ತಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು, ಅಲ್ಲೂ ಎಜುಕೇಷನ್ ಇಂಪ್ರೂವ್ ಆಗೋದು. ಸರಿ ರೀ ಗೌಡ್ರೆ, ಇವತ್ತೇನು ಇಲ್ವಾ ಪಾರ್ಟಿ? ಕಂಡ್ಲ ನಡಿಲ ಗಿರಿಯ, ಹೋಗೋಣ. ಏನು ಚೊಳಿನಪ್ಪ ಮರಯ್ಯ, ಮಳೆ ಬರೋದ್ರೊಳಗೆ ಒಂದು 90 ಹಾಕ್ಕೊಂಡು ಹೋಗ್ಬಿಡೋಣ, ಮನೆಗೆ ಸೇರ್ಕೊಂಬಿಡೋಣ. ಹಬ್ಬ ಎಲ್ಲ ಕೆಲಸ ಮುಗೀತು, ಅಡುಗೆನೂ ಮಾಡಿಟ್ಟೆ. ಒಂದು ಚೆನ್ನಾಗಿ ಧಾರಾವೇನಾರ ನೋಡ್ಕೊಂಡು ಕೂತ್ಕೊಳ್ಳೋಣ. ಈ ನನ್ನ ಮಗನ ಹುಡುಗರು ಇನ್ನೂ ಬರಲಿಲ್ವಲ್ಲ, ಆಟಾಡಕ್ಕೆ ಹೋದವು. ಮಳೆ ಬೇರೆ ಬರಂಗಾಯ್ತಲ್ಲಿ. ತಡಿ ಹೋಗೋಣ ಒಂಚೂರು ಆಚೆಗೆ ಹೋಗಿ. ಮಂಜ, ಗೌರಿ ಬರ್ರಿ, ಸಾಕು ಆಟಾಡಿದ್ದು ಒಳಿಕೆ. ಬಂದೆ ಅಮ್ಮ, ಇನ್ನು 5 ನಿಮಿಷ. ಬೇಗ ಬರ್ರಪ್ಪ, ಒಳಿಕೆ ಗುಡುಗ್ತೈತೆ. ಹ್ಞೂ ಅಮ್ಮ, ನಾನು ಬಂದೆ. ಹೋರಿ, ಸಾಕು ಆಟಾಡಿದ್ದೀನಿ, ಓದ್ಕೋವರಿ.
ಅಮ್ಮ ಇನ್ನೊಂದು 5 ನಿಮಿಷ. ನನ್ನ ಮಗನೇ 5 ನಿಮಿಷನೂ ಇಲ್ಲ 10 ನಿಮಿಷನೂ ಇಲ್ಲ, ಅವಾಗ ಓದ್ಕೋವಾರಿ. ಸ್ಕೂಲ್ ಶುರು ಆಗಕ್ಕೆ ಬಂತು, ಇನ್ನೂ ಬುಕ್ ಹಿಡ್ದು ಓದ್ತಾ ಇಲ್ಲ 4 ಅಕ್ಷರವ. ಹ್ಞೂ ಅಮ್ಮ, ನಾನು ಹೋಗ್ತೀನಿ, ಓದ್ಕೋತೀನಿ ಈಗ. ಸರಿ ಆಯ್ತು. ಹಾಂ, ಅಲ್ಲಿ ನೋಡ್ತಾ ಲಾಲಿ ಇಟ್ಟಿದ್ದೀನಿ, ಇಬ್ರು ಒಂದೊಂದು ಲಾಟ ಕುಡ್ದ್ಬಿಟ್ಟು ಹೋಗ್ರಿ, ಓದ್ಕೋರಿ ರೂಮಲ್ಲಿ. ಹ್ಞೂ ಅಮ್ಮ ಆಯ್ತು. ನಮ್ಮ ಮಕ್ಳಿಗೆ ಓದೋದು ಅಂದರೆ ಸಾಕು, ಬಂದ್ಬಿಡುತ್ತೆ ಎಲ್ಲಿಲ್ದಿರೋದು. ಗೀತಾ, ಓ ಬಾ ಶಾಂತಕ್ಕ ಬಾ. ಯಾಕೆಲ್ಲ ಗಿರ್ಜಿ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂತೀಯಾ? ಅಯ್ಯೋ ನನ್ನ ಮಕ್ಳು ಇದಾವಲ್ಲ ಶಾಂತಕ್ಕ, ಒಂದೊಂದು ಥರ ತಲೆ ಹಿಡಿಸ್ತಾವ ನನಗೆ. ಓದ್ಕೊ ಹೋಗ್ರೆ ಅಂದರೆ ಓದೋದು ಅಂದರೆ ಆಗಲ್ಲ ನನ್ನ ಮಗನವಕ್ಕೆ, ಅದಕ್ಕೆ ಬೈದು ಕಳಿಸ್ತೆ. ಸುಮ್ಮನೆ ಹೇಳಿದ್ರು ಹೋಗಲ್ಲ, ಒಂದು ಹವಾಸ ಹಾಕಿದ್ರೇನೆ ಹೋಗೋದು ನನ್ನ ಮಗನವು. ಅಯ್ಯೋ ಬಿಡಲೇ. ಅಯ್ಯೋ ನೀನು ಹಂಗೆ ಅಂದಿದ್ದು ಅಂದರೆ ಶಾಂತಕ್ಕ ಹಿಂಗೆ ಎದ್ದು ಓಡ್ಬರ್ತಾವ ನೋಡು, ಅವು ಅದನ್ನೇ ಹೇಳ್ತಾವ ನಮ್ಮನೆ ಮಕ್ಕಳು. ಸರಿ, ಏನಾಯ್ತಾ? ಎಲ್ಲ ಅಡಿಗೆ ಗಿಡಿಗೆ ಮಾಡಿ ಕೂತ್ಬಿಟ್ಟಿದ್ಯಾ ಆರಾಮಾಗೆ? ಹ್ಞೂ ಶಾಂತಕ್ಕ, ಅಡುಗೆ ಮಾಡಿದೆ. ಒಂದು ಸಣ್ಣವಾದ ಧಾರಾವಾಹಿ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಕುತ್ಕೊಂಡೆ. ನೀನು ಯಾಕೆ ನಿಂತಿದ್ಯಾ? ಕುತ್ಕೊಂಬ. ಏನು ಶಾಂತಕ್ಕ ಈ ಕಡೆ ಬಂದಿದ್ದು? ಅಯ್ಯೋ ನಾಳೆ ಸಂಘ ಅಲ್ವಾ, ಒಂದು ಮಾತು ಹೇಳೋಗೋಣ ಅಂತ ಬಂದೆ. ಓ ಬಂದೇ ಬಿಡ್ತೆ ನಾಳೆ ಸಂಘದ ದುಡ್ಡು ಕಟ್ಟೋದು. ಅಯ್ಯಪ್ಪ ದೇವ್ರೆ ಕಣ್ ಶಾಂತಕ್ಕ, ಎಲ್ಲೆಲ್ಲಿಗೆ ಅಂತ ಹೊನ್ಸೋದು ನಾನು ದುಡ್ಡನ್ನ? ಈ ಸ್ಕೂಲ್ ಫೀಸು, ಈ ಮನೆ ಬಾಡಿಗೆ, ಈ ಹಳ್ಳಿಲೂ ಬಾಡಿಗೆ ಕಟ್ಟಬೇಕು ನೋಡವ ಅತ್ಲಾಗೆ. ಈಗ ಈ ಸಂಘದ್ದು, ಈ ನಮ್ಮನೆ ಗಾಡಿ ಕೆಟ್ಟೋಗ್ತಾ ಇರುತ್ತೆ, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಎಲ್ಲೆಲ್ಲಿ ಅಂತ ದುಡ್ಡು ಹೊಂದಿಸ್ಲಿ ಶಾಂತಕ್ಕ ನಾನು. ಅಲ್ಲ ಕಣೆ ಗೀತಾ, ನಿನ್ಗೇನೆ ಬುದ್ಧಿ ಇಲ್ವೇನೆ ಗೀತಾ? ಯಾಕೆ ಶಾಂತಕ್ಕ, ನಾನೇನು ಮಾಡಿದೆ? ಬೇಜಾರು ಮಾಡ್ಕೊಂಬೇಡ, ನಾನೊಂದು ಮಾತು ಹೇಳ್ತೀನಿ. ಆರಾಮಾಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿ ಏನಕ್ಕೆ ಹಿಂಗೆ ಬಡ್ದಾಡಿಯ? ಓ ಸುಮ್ಮನೆ ಶಾಂತಕ್ಕ, ಎಲ್ಲ ಸರಿ ಹೋಗಲ್ಲ. ಚೆನ್ನಾಗಿ ಒಂಚೂರು ಇಂಗ್ಲೀಷ್ ಕಲ್ತ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿ ಓದಲಿ. ಹೋಗು ದಡ್ಡಿ, ನಿಂಗೆ ಯಾರು ಹೇಳ್ತಾರೆ? ನಿಂಗೆ ಒಂದಿನ ಬುದ್ಧಿ ಬರುತ್ತೆ, ಸುಮ್ಮನೆ ಇರು. ಯಾವ ಸಂಘ ಶಾಂತಕ್ಕ ನಾಳಿಕೆ? ನಾಳೆ ಶ್ರೀಶಕ್ತಿ ಸಂಘ ಕಣೆ. ಹ್ಞೂ ಸರಿ ಶಾಂತಕ್ಕ ಆಯಿತು. ಎಲ್ಲ ಪ್ರೇಮಕರ್ ಮತ್ತಲ್ಲೇ ತಾನೆ ಸಂಘದ ಮೀಟಿಂಗು? ಸಾಹೇಬ್ ಅಲ್ಲಿಗೆ ತಾನೆ ಬರೋದು ಸರ್ರು? ಹ್ಞೂ ಕಣೆ, ಅಲ್ಲೇನೆ ಶ್ರೀಶಕ್ತಿ ಸಂಘದ ಅಲ್ಲೇಯ. ಹ್ಞೂ ಸರಿ ಶಾಂತಕ್ಕ ಆಯಿತು. ಕುತ್ಕ ಊಟ ಮಾಡುವಂತೆ. ಇಲ್ಲ ಕಣೆ ಗೀತಾ, ಹೋಗ್ಬತ್ತೀನಿ. ನಾಳೆಗೆ ಬಾ ಮಂತಕ್ಕೆ. ಇದಾರ ಅಲ್ಲೇ ಮಂತವ, ಇನ್ನೇನು ಬರ್ತದೆ. ಈಗ ನಮ್ಮನೆದುವೆ ಬೋಂಡಕ್ಕೆ ಕಳ್ಸಿಟ್ಟಿದ್ದೀನಿ, ಹೋಗಿ ಬೋಂಡ ಮಾಡ್ಬೇಕೀಗ. ವಾ ಪರವಾಗಿಲ್ಲ ಬಿಡು ಶಾಂತಕ್ಕ, ಏನು ಚಳಿ ಅಲ್ವಾ? ಮಳೆ ಬರುತ್ತೋ ಏನೋ ಇವತ್ತು. ಚೆನ್ನಾಗಿ ಸುರಿಯುತ್ತೆ ಮಾತ್ರ, ಒಳ್ಳೆ ಮೋಡಕ್ಕೆ ಅವದೀತೆ. ಮಳೆ ಚೆನ್ನಾಗಿ ಸುರಿಯುತ್ತೆ ಬಿಡು. ಸರಿ ಕಣೆ, ಹೋಗ್ಬತ್ತೀನಿ. ಮಳೆ ಬರೋದ್ರೊಳಗೆ ಹೋಗಿ ಮನೆಗೆ ಸೇರ್ಕೊಂಡ್ಬಿಟ್ರೆ ಸಾಕು, ಹೋಗ್ತೀನಿ ಮಂತಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.